ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯ ಹೆದ್ದಾರಿ ಗುಡಿನಗಟ್ಟಿ ಹತ್ತಿರ ವಾಹನ ಸವಾರ ಪ್ರಾಣ ತೆಗೆದುಕೊಳ್ಳಲು ದೊಡ್ಡ ಪ್ರಮಾಣದ ಗುಂಡಿ. ಧಾರವಾಡದ ಕುಂದಗೋಳ ರಾಜ್ಯ ಹೆದ್ದಾರಿ ಎಂದು ಮ್ಯಾಪ್ನಲ್ಲಿ ಸಿಗುವ ತಾಲೂಕಿನ ಗುಡಿನಗಟ್ಟಿ ನಾಗರಹಳ್ಳಿ ಸಂಪರ್ಕಿಸುವ ರಸ್ತೆಯಲ್ಲಿ ನಿರ್ಮಿಸಿರುವ ಪೋಲ್ಗಳು ವಾಹನ ಸವಾರ ಪ್ರಾಣ ತೆಗೆಯಲು ಅಕ್ಕಪಕ್ಕದಲ್ಲಿ ದೊಡ್ಡ ಆಕಾರದಲ್ಲಿ ಗುಂಡಿ ಬಿದ್ದು ಕಳೆದ ತಿಂಗಳಾದರೂ ಕೂಡ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಈಗಾಗಲೇ ಸುಮಾರು ಈ ರಾಜ್ಯ ಹೆದ್ದಾರಿ ನವಲಗುಂದ ಬನವಾಸಿ ಸೇರುವ ರಸ್ತೆಯಾಗಿದ್ದು, ಈ ರಸ್ತೆ ಮಾರ್ಗವಾಗಿ ದೊಡ್ಡ ಗಾತ್ರದ ವಾಹನಗಳು, ಸಾವಿರಾರು ವೆಹಿಕಲ್ ಇನ್ನಿತರ ವಾಹನ ಓಡಾಡ್ತಾ ಇದ್ದು, ಇನ್ನು ಈ ರಸ್ತೆ ಸಿಂಗಲ್ ಆಗಿ ಇರೋದ್ರಿಂದ ಇಂತಹ ಅನಾಹುತ ಆಗುವ ಸಂಭೋಗ ಇದೆ. ಈಗಾಗಲೇ ಕುರಿಗಾಯಿಗಳು ಡಾಕ್ಟರ್ ಪಾರ್ಟಿಯಾಗಿ 4 ಕುರಿಗಾಯಿಗಳು ಸಾವನ್ನಪ್ಪಿದ್ವು ಮತ್ತು ಅದೇ ರೀತಿಯಾಗಿ ಘಟನೆ ನಡೆಯುವ ಮುನ್ನ ಈ ರಸ್ತೆಯನ್ನು ಅಗಲೀಕರಣ ಮಾಡಿ ಮರು ಡಾಂಬರ್ ಮಾಡಿ ದೊಡ್ಡ ರಸ್ತೆಯನ್ನಾಗಿ ನಿರ್ಮಾಣ ಮಾಡಬೇಕು ಅಂತ ಇಲ್ಲಿನ ಸ್ಥಳೀಯರು ಸರ್ಕಾರವನ್ನು ಮತ್ತು ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಈಗಾಗಲೇ ಈ ರಸ್ತೆಯನ್ನ ಡಬಲ್ ರಸ್ತೆಯನ್ನಾಗಿ ಮಾಡಬೇಕು ಅಂತ ಸಾಕಷ್ಟು ಬಾರಿ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನ ಕಂಡು ಬಂದಿಲ್ಲ. ಏನಾದರೂ ಅನಾಹುತವಾದರೆ ಲೋಕೋಪಯೋಗಿ ಇಲಾಖೆಯವರೇ ಹೊಣೆಗಾರರು ಎನ್ನುತ್ತಾರೆ ಇಲ್ಲಿನ ಗ್ರಾಮಸ್ಥರು. ಇದು ರಾಜ್ಯ ಹೆದ್ದಾರಿ ನವಲೂರಿಂದ ಬನವಾಸಿ ಹೋಗೋ ರಸ್ತೆ, ಬನವಾಸಿ ನವಲೂಂದ ರಸ್ತೆ. ಈ ರಸ್ತೆದಾಗೆ 2 ಗುಂಡಿ ಬಿದ್ದಾವೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿಯಿಂದ ಮನವಿ ಕೊಟ್ಟೇವಿ. ಮನವಿ ಕೊಟ್ಟರು ಇವತ್ತು ನಾಳೆ ಅಂತೇಳಿ ಕಾಲಹರಣ ಮಾಡತ್ತಾರ. ಇಲ್ಲಿ ಗದಗ ಮತ್ತು ನವಲಗುಂದ ಬಸ್ ಅಡ್ಡಾಡ್ತಾವೆ. ಇದು ರಾಜ್ಯ ಹೆದ್ದಾರಿ ಆಗಿದ್ದರಿಂದ ದೊಡ್ಡ ದೊಡ್ಡ ಲಾರಿ ಗೀರಿ ಇಂಥವೆಲ್ಲ ಅಡ್ಡಾಡ್ತಾವೆ. ಜನಸಾಮಾನ್ಯರು ಬೈಕು ಪಟ್ಪಟ್ಟಿ ಇಂಥವು ದಿನನಿತ್ಯ ಸಾಕಷ್ಟು ಅಡ್ಡಾಡ್ತಾವೆ. ಇವು ಯಾವ ಹೊತ್ತಿನಾಗ ಏನು ಅನಾಹುತ ಆಗ್ತೈತಿ ಆಗ್ತಾವೆ. ಆದ್ರೆ ನೇರ ಜವಾಬ್ದಾರಿ ಈ PW ಅವರ ಜವಾಬ್ದಾರಿ ಆಗ್ತಾರಂತೇಳಿ ಈ ಮೂಲಕ ಅವರಿಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತೇನೆ. ರಾಜ್ಯ ಹೆದ್ದಾರಿ ಬನವಾಸಿ ರೋಡಿದು ಇದ್ರೊಳಗೆ ಇಲ್ಲೇ ಈ ತೆಗ್ಗು ನೋಡ್ರಿ, ಇವನ್ನ ಇತ್ತಾಗೊಂದು ತೆಗ್ಗು. ಈಗ ಸಾರ್ವತ್ರಿಕ ಜನರಿಗೆ ಅಡ್ಡಾಡೋಕೆ ಎಷ್ಟು ತೊಂದರೆ ಆಗೈತ್ರಿ. ಬಸ್ ಅಡ್ಡಾಡೋದು, ಪ್ರತಿನಿತ್ಯ ಹೊಲಕ್ಕೆ ಹೋಗೋರು, ಮನೆಗೆ ಹೋಗೋರು ಎಷ್ಟು ತೊಂದರೆ ಆಗೈತೆ ನೋಡ್ರಿ. ಕೈಯಾಗ ಜೀವ ಹಿಡ್ಕೊಂಡು ಬರ್ಬೇಕು ನಾವು. ಈ ತೆಗ್ಗು ನೋಡಿದ್ರೆ ನಮಗೆ ಹೆದರಿಕೆ ಬರ್ತೈತಿ. ಅಂಥದ್ದು ಅಧಿಕಾರಿಗಳು ಇದ್ರ ಕಡೆ PWD ಅವರು ಲಕ್ಷ್ಯ ಕೊಡುವಲ್ರು. ಹೆಂಗೆ ಇದನ್ನು ಮಾಡ್ತಾರೆ ಏನು ಜನರು ಏನರ ನಾನು ಸಾವು ನೋವು ಆದರೆ ಏನು ಕೊಡ್ತಾರೆ ಇವರು. ಗದಗ 2 ಸಲ ಬರ್ತೈತಿ ಸರ್, ಆಮೇಲೆ ನವಲಗುಂದ 2 ಸಲ ಬರ್ತೈತಿ. ಬಸ್ ಅಡ್ಡಾಡೋಕೆ ಈಗ ತೊಂದರೆ ಆಗೈತಿ. ಆದ್ರೆ ಇದನ್ನು ಆದಷ್ಟು ಬೇಗ ನೀವು ಕಾರ್ಯರೂಪಕ್ಕೆ ತೊಗೊಂಡು ಬಂದು ಇದನ್ನು ದುರಸ್ತಿ ಕಾರ್ಯ ಮಾಡ್ಬೇಕಂತ ಹೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಂತೇನೆ ಸರ್. ಬಸವರಾಜ್ ಯೋಗಪ್ಪನವರು, ಚಿನ್ನಬಸಪ್ಪ ಸಿದ್ದಣ್ಣವರ್, ರಾಜು ಮಲ್ಲಿಗವಾಡ, ನಾಗಪ್ಪ ಸಿದ್ದಣ್ಣವರ್, ಆಜರ್ ಖಾದರ್ ಮತ್ತು ಇನ್ನಿತರರು ಒತ್ತಾಯಿಸಿದ್ದಾರೆ. ಅಂದಪ್ಪ ಕೋಳೂರ, ಧಾರವಾಡ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.